నాయకని గజముఖని కరుణా సాగరని విజయ వినాయకని గజముఖని కరుణా సాగరని हरिहर ब्रह्मरु अनवरता भजिसुता हरिहर ब्रह्मरु अनवरता भजिसुता मंजुग पडया गणेशनी विजय विनायकने गजमुखनी करुणा सागरनी उत्तिष्ठ नरशार्दूल कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं என்னுடைய
ದೇವ, ಮಣ್ಣು ಬಸವೇಶ್ವರ, ಈ ಭೂಮಿ ಮೇಲೆ ಹುಟ್ಟಿದ ಸಕಲ ಜೀವರಾಶಿಗಳಿಗೂ ಕೂಡ ಅನ್ನ ನೀಡುವ ರೈತರ ರಟ್ಟೆಯಲ್ಲಿ ಬಲವಾಗಿದೆಯಪ್ಪ ನೀನು. ನಮಗಾಗಿ ಬಿಸಿಲಲ್ಲಿ ಬೆಂದು, ಮಳೆಯಲ್ಲಿ ನೆಂದು, ಕಲ್ಲು ಮುಳ್ಳು ತುಳಿದು ನಮಗಾಗಿ ಅನ್ನವನ್ನು ನೀಡುವ, ಶ್ರಮ ವಹಿಸುವ ಜೀವ ಅಂದರೆ ಅದು ನೀನು ದೇವ, ನೀನು. ನಿನ್ನನ್ನೇ ನಂಬಿಕೊಂಡು ಮಣ್ಣಲ್ಲಿ ಮಣ್ಣಾಗಿ ದುಡಿತಿರುವ ಈ ಮಣ್ಣಿನ ಮಕ್ಕಳನ್ನು ಯಾವತ್ತೂ ನೀನು ಕೈ ಬಿಡಬೇಡ ಶಿವನೇ, ಯಾವತ್ತೂ ಕೈ ಬಿಡಬೇಡ. ಅವರನ್ನು ನಿನ್ನ ಕುಕ್ಷಿಯಲ್ಲಿ ಇಟ್ಟುಕೊಂಡು ಕಾಪಾಡುವ ಭಾರ ನಿನ್ನದು ಶಿವನೇ, ನಿನ್ನದು. ಪಾರ್ವತಿ, ಕಾಯಕವೇ ಕೈಲಾಸ, ಧರ್ಮೋ ರಕ್ಷಿತ ರಕ್ಷಿತ. ಈ ಲೋಕದಲ್ಲಿ ಎಲ್ಲಿಯವರೆಗೂ ನ್ಯಾಯ ನೀತಿ, ಸತ್ಯ ಧರ್ಮ, ಸಹನೆ ಕರುಣೆ ಎಂಬುದು ಎಲ್ಲಿಯವರೆಗೆ ಉಳಿದಿರುತ್ತದೆಯೋ ಅಲ್ಲಿಯವರೆಗೆ ಕಾಲ ಕಾಲಕ್ಕೆ ಮಳೆಯಾಗಿ ಬೆಳೆ ಚೆನ್ನಾಗಿ ಬಂದರೆ ಎಲ್ಲ ಸಕಲ ಜೀವರಾಶಿಗಳು ಸುಖದಿಂದ ಬಾಳುತ್ತಾರೆ ಪಾರ್ವತಿ. ಅದಕ್ಕಾಗಿ ಆ ನಮ್ಮಪ್ಪ ಈ ಊರನ್ನು ಶ್ರೀ ಗುರು ತಂದೆ ಮಣ್ಣ ಬಸವೇಶ್ವರ ಹುಲಿ ಬಿಡದೆ ಹುಲಿಯಂತೆ ಕಾಯುತ್ತಿದ್ದಾನೆ ಪಾರ್ವತಿ. ನಿಜ ರೀ, ನಿಮ್ಮ ಮಾತು 100ಕ್ಕೆ 100ರಷ್ಟು ಸತ್ಯ. ಆ ಬಸವೇಶ್ವರನ ನಂಬಿಕೊಂಡು ಕಷ್ಟಪಟ್ಟು ಯಾರು ಈ ಭೂಮಿ ತಾಯಿಯಲ್ಲಿ ನಂಬಿಕೊಂಡು ದುಡಿತಾರೋ ಅವ್ರಿಗೆ ಆ ದೇವರು ಯಾವತ್ತೂ ಕೈ ಬಿಟ್ಟಿಲ್ಲ, ಮುಂದೆ ಬಿಡುವುದನೇ ಇಲ್ಲ. ನೋಡಿ, ಈಗ ತಾನೇ ದೇವರ ಪೂಜೆನ ಮುಗಿಸಿದ್ದೀನಿ, ಬನ್ನಿ ನಿಮಗೂ ದೇವರ ಪ್ರಸಾದ ಕೊಡ್ತೀನಿ. ಪಾರ್ವತಿ, ನೀನು ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಮಠಕ್ಕೆ ಹೋಗೋಣ್ರಿ, ಬಹಳ ದಿನ ಆಯ್ತು ಅಂದಿದ್ದೆ. ಅದಕ್ಕೆ ನಾನು ಸರಿ ಆಯ್ತು ಹೋಗೋಣ ಎಂದುಕೊಂಡಿದ್ದೆ. ಆದರೆ ಅಯ್ಯಯ್ಯಯ್ಯೋ, ಏನ್ರಿ ಇದು ಆದ್ರೆ ಅಂತ ರಾಗ ಎಳಿತಿದ್ದೀರಲ್ಲ, ಏನಾಯ್ತು ನಿಮಗೆ? ನೋಡ್ರಿ, ನಾವು ಸಿದ್ಧಾರೂಢ ಅಜ್ಜರ ಮಟ್ಟಕ್ಕೆ ಹೋಗ್ಲೇಬೇಕು, ಅರ್ಕೆಯನ್ನು ತೀರಿಸ್ಬೇಕು ಅಂತ ನಾನು ನಿಮ್ಗೆ ಆವಾಗಲೇ ಹೇಳಿದ್ನ ತಾನೆ. ಹಂಗಲ್ಲ ಪಾರ್ವತಿ, ಯಾವ ಹರಕೆ ಏನಂತ ಬೇಡಿಕೊಂಡಿದ್ದೆ ಅದನ್ನಾದರೂ ಹೇಳು. ಅಯ್ಯೋ ರೀ, ಅದನ್ನೆಲ್ಲ ನಿಮಗೆ ಹೇಳಕ್ ಆಗಿಲ್ಲ, ನನ್ನ ಮಾತು ಕೇಳಬೇಕು ಅಷ್ಟೇ. ಒಂದ್ ನಿಮಿಷ ರೀ, ಆ ವಿಚಾರ ಬಗ್ಗೆ ಏನು ಕೇಳಕ್ ಹೋಗ್ಬೇಡ್ರಿ, ಅದನ್ನ ನಾ ಹೇಳ್ತೇನೆ. ಮಲ್ಲೇಶಿ, ಏನ್ ಹೇಳಕ್ ಕುಂತೀಯೋ ನೀನು? ಅದರಿ ಅವ್ವಾರ ಅದಾರಲ್ರಿ, ಅವ್ವಾರ ಅದಾರಲ್ರಿ ಮಲ್ಲೇಶಿ, ಅವರ ಹೇಳ್ಬಿಡ್ಲೇನ್ರಿ? ನೀ ಏನೋ ಹೇಳ್ಬೇಡ, ಮಲ್ಲೇಶಿ ನಿಂತ್ಕೋ. ಅಷ್ಟ್ಯಾಕ್ 2 ವರ್ಷ ಕುಂತೀಯು? ಪಾರ್ವತಿ ದೇವ್ರಿಗೆ ಹರಕಿ ಓದಿದ ವಿಷಯ ಎಷ್ಟು ದಿನ ಆತು ನನಗ ಗೊತ್ತಿಲ್ಲ. ಅಂತಾದ್ರಾಗ ನೀ ಹೆಂಗ್ ತಿಳ್ಕೊಂಡಿದ್ಯೋ ಪುಣ್ಯಾತ್ಮ? ನೋಡ್ರಿ, ನೀವು ಮಲ್ಲೇಶಿನೇನು ಕೇಳ್ಬಾರ್ದು, ಅದು ಏನು ಎತ್ತ ಅಂತ ಯಾವುದನ್ನು ಕೇಳ್ಬಾರ್ದು. ನಾವು ಮಠಕ್ಕೆ ಹೋಗ್ಬೇಕು, ಹರಕಿ ತೀರಿಸ್ಬೇಕು ಅಷ್ಟೇ. ಅಪ್ಪರ ಅವ್ವಾರ ಹರಕಿ ಹೊತ್ತಿದ್ದ ನಿಮ್ಮ ಸಲುವಾಗಿ ಆಗ್ಲಿ, ಈ ಮನಿ ಸಲುವಾಗಿ ಆಗ್ಲಿ, ಅವ್ವಾರ ಸಲುವಾಗಿ ಆಗ್ಲಿ ಹರಕೆ ಹೊತ್ತಿಲ್ರಿ ಅವ್ರ. ಮತ್ ಯಾರ ಸಲುವಾಗಿ? ನನ್ನ ಸಲುವಾಗಿ, ನಾನು ಹೆಂಡತಿ ಸಲುವಾಗಿ ರೀ. ಒಳ್ಳೆ ಸುದ್ದಿ ಐತಿ ಹುಡುಗ. ಅದಕ್ಕ ಸಿದ್ಧಾರೂಢ ಮಠಕ್ಕೆ ಆ ಹರಕೆ ತೀರ್ಸಾಕ ಅವ್ವಾರ ನಿಮ್ಮನ್ನ ಕರ್ಕೊಂಡು ಹೊಂಟಾರ, ಹೌದಲ್ರಿ ಅವ್ವಾರ? ಹೌದು ಮಲ್ಲೇಶ, ನಿನಗೆ ಮದುವೆಯಾಗಿ 8 ವರ್ಷವಾದ್ರೂ ಮಕ್ಕಳು ಇರ್ಲಾರ್ದೆ ನೀನು, ನಿನ್ನ ಹೆಂಡತಿ ಸುಮತಿ, ನೀವಿಬ್ರು ಪ್ರತಿನಿತ್ಯ ಕಷ್ಟಪಡೋದನ್ನ ಕೊರಗೋದನ್ನ ನಾನು ನೋಡ್ತಾ ಇದ್ದೆ. ಅದಕ್ಕೆ ನೀವು ಕೊರಗೋದನ್ನು ಕಂಡು ನನಗೊಂದು ಸ್ವಲ್ಪ ಬೇಜಾರಾಯ್ತು, ದೇವರಿಗೆ ಅರಿಕೆ ಮಾಡ್ಕೊಂಡೆ. ಹೌದ್ರಿ ಅವ್ವರ, ನೀವು ಹೇಳೋ ಮಾತು ಖರೆ ಐತಿ. ಇದ್ರ ಸಲುವಾಗಿ ಆ ಬೇಬರ್ಸ್ ನಾನು ಹೇಳ್ತೈತಲ್ರಿ, ಕಂಡ ದೇವ್ರಿಗೆ ಕೈ ಮುಗಿದ ಸಿದ್ಧಾರೂಢ ಮಠಕ್ಕೆ ಎಷ್ಟು ದೇವರಿಗೂ ಕೈ ಮುಗಿದು ಕಂಡ ದೇವರಿಗೆ ಕೈ ಮುಗಿದು ಬೇಡ್ಕೊಂಡ್ರು
ಮಕ್ಕಳ ಭಾಗ್ಯನ ಕೊಟ್ಟಿದ್ದಿಲ್ರಿ ಅಪ್ಪರ 6 ತಿಂಗಳ ಹಿಂದೆ ಶಿವರಾತ್ರಿ ದಿನ ಸಿದ್ಧಾರೂಢ ಮಠಕ್ಕೆ ಅವ್ವಾರ ನನ್ನ ಹೆಂಡತಿ ಕರ್ಕೊಂಡು ಹೋಗಿ ಹರಕೆ ಹೊತ್ಕೊಂಡು ಬಂದ ಮ್ಯಾಲ ನನಗೂ ಅಪ್ಪ ಹಾಗೂ ಭಾಗ್ಯ ಸಿಕ್ಕತ್ರಿ. ಅದಕ್ಕೆ ಅವ್ವಾರ ನಿಮ್ಮನ್ನ ಆ ಹರಕೆ ತೀರ್ಸಾಕ್ ಕರ್ಕೊಂಡು ಹೊಂಟಾರ. ಬಾ ಚಲೋ ಆಯ್ತು ಬಿಡಪ್ಪ ಪಾರ್ವತಿ. ಮೆಚ್ಚಿದೆ ಈ ನಿನ್ನ ನಿಸ್ವಾರ್ಥ ಗುಣಕ್ಕೆ. ಈ ಲೋಕದಲ್ಲಿ ಪ್ರತಿದಿನವೂ ಪ್ರತಿ ಕ್ಷಣವೂ ನಾನು ಚೆನ್ನಾಗಿರ್ಬೇಕು, ನನ್ನವರು ಚೆನ್ನಾಗಿರ್ಬೇಕು ಎಂಬ ಸ್ವಾರ್ಥ ತುಂಬಿದ ಈ ಸಮಾಜದಲ್ಲಿ ಬೇರೆಯವರಿಗಾಗಿ ಮಿಡಿದ ಈ ನಿನ್ನ ಹೃದಯವನ್ನು ಕಂಡು ಸತ್ತು ಸ್ವರ್ಗದಲ್ಲಿರುವ ನನ್ನ ಹೆತ್ತ ತಾಯಿ ನೆನಪಾಗುತ್ತಾಳೆ ಪಾರ್ವತಿ. ಪಾರ್ವತಿ, ನಿನ್ನಂತ ಹೆಂಡತಿಯನ್ನು ಪಡೆದ ನಾನೇ ಪುಣ್ಯವಂತ ಪಾರ್ವತಿ, ಪುಣ್ಯವಂತ. ಹಾಗೆಲ್ಲ ಮಾತಾಡಬೇಡಿ. ಯಾಕ್ರಿ ನನ್ನನ್ನು ಯಾಕೆ ಇಷ್ಟೊಂದು ಹೊಗಳ್ತಾ ಇದ್ದೀರಾ? ನಾನು ಏನಂತದ ಮಾಡಿದ್ದೀನಂತ ಈ ರೀತಿ ನೀವು ಹೊಗಳೋದು ಸರಿಯಲ್ಲ. ಯಾಕಂತಂದ್ರೆ ಮಲ್ಲೇಶನಿಗೆ ಮಗು ಆದ್ರೆ ನಾನು ಸಿದ್ಧಾರೂಢ ಅಜ್ಜನಿಗೆ ಉರುಳು ಸೇವೆ ಮಾಡ್ತೀನಿ ಅಂತ ಆರ್ಕೆ ಮಾಡ್ಕೊಂಡಿದ್ದು ಸತ್ಯ. ಈಗ ಅದೇ ಆರ್ಕೆನ ತೀರಿಸ್ಕೊಂಡ್ ಬರೋಣ ಅಂತ ನಾವೆಲ್ಲರೂ ಅಲ್ಲಿ ಹೋಗೋದು ಸತ್ಯ. ಅದು ಅಲ್ಲದೆ ಈಗ ಮಲ್ಲೇಶನ ಹೆಂಡತಿ ಸುಮತಿ 3 ತಿಂಗಳ ಬಸರಿ ಇದ್ದಾಳ್ರಿ. ಹೌದಾ? ಬಾ ಚಲೋ ಆಯ್ತು. ಹೌದ್ರಿ ಅವರ ಇದ ಖುಷಿ ವಿಷಯನ ಅಲ್ಲಿಂದ ದಸಬಾಯಿ ಬಿಟ್ಕೊಂಡ ಇಲ್ಲಿ ಮಠ ಓಡಾಡಿ ಬಂದೆ. ಹಂಗೋ ಏನೋ ವಿಷಯ ನಿಮ್ಗಿಬ್ಬರಿಗೂ ಗೊತ್ತಾಗೇ ಬಿಟ್ಟೈತಿ. ಹೌದು. ಹಾ ಮಲ್ಲೇಶಿ, ನಿಮ್ಮ ಅವ್ವಾರನ್ನ ಅಷ್ಟೊಂದು ಸುಲಭಿದ್ದಾರೆ ಅಂತ ತಿಳ್ಕೊಬೇಡ. ಯಾಕಂದ್ರೆ ಈ ಊರಲ್ಲಿ ಏನೇ ಆದ್ರೂ ಯಾವುದೇ ಶುಭ ಕಾರ್ಯ ನಡೆದ್ರು ಮೊದಲು ಗೊತ್ತಾಗೋದು ಈ ನಿಮ್ಮ ಅವ್ವಾರಿಗೇನ. ಅಬ್ಬಾ ಮಾತಾಡಕ್ ನಿಂತ್ರೆ ಅಂದ್ರ 10 ನೆತ್ತಿ ಮೇಲೆ ಬಂದಿದೆ ನಿಮಗೆ ಗೊತ್ತಾಗೋದಿಲ್ಲ. ಏನು ಅಂದ್ರೆ ನೀವು ಸುಮ್ಮನೆ ಇರಿ. ಮಲ್ಲೇಶ, ನೀನ್ ಬೇಗ ಮನೆಗೆ ಹೋಗಿ ದೇವಸ್ಥಾನಕ್ಕೆ ನೀನ್ ಹೆಂಡತಿ ಸುಮ್ತಿನ ಕರ್ಕೊಂಡ್ ಬಾ, ನಾವು ಅಲ್ಲಿಗೆ ಬರ್ತೀವಿ. ಎಲ್ಲರೂ ಸೇರಿ ಅಜ್ಜಿಗೆ ಅರಕೆ ತೀರಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಎಲ್ಲರೂ ಸೇರಿ ಮನೆಗೆ ಬಂದ್ರಾಯ್ತು. ಸಾರನ್ನ ಹೋಗಿ ಬರ್ನ ನಾನು ಹೆಂಡತಿ ಕರ್ಕೊಂಡ್ ಬರ್ತೀನಿ, ನೀವಿಬ್ರು ಹಂಗ ಬಂದ್ಬಿಡಿ. ಆಯ್ತು. ಮಲ್ಲೇಶ, ಕೆಲ್ಸಕ್ಕೆ ಹೋಗಪ್ಪ. ಅಪ್ಪ ಆಗೋ ಖುಷಿ ಒಳಗ ನೆಲನ ಕಾಣ್ತಿಲ್ವ ನೋ ಮರೆಯ. ಹೌದು ನೋಡ್ರಿ, ಎಷ್ಟೊಂದು ಸಂತೋಷ ಅವನಿಗೆ. ಯಾಕಂದ್ರ ಬಹಳ ವರ್ಷದ ಮೇಲೆ ಅವನ ಅಪ್ಪ ಆಗ್ತಿದ್ದಾನಲ್ಲ, ಅದಕ್ಕೆ ಅಷ್ಟೊಂದು ಅವಸರ ರೀ ಅವನಿಗೆ. ಹೌದೌದು, ಅವಾಗಿರೋ ಅವಸರ ನಮ್ಗಿಬ್ಬರಿಗೆ ಇದ್ದಿದ್ರ ಇಷ್ಟೊತ್ತಿಗೆ 4 ಮಕ್ಕಳು ಮನೆ ತುಂಬಾ ಆಟ ಆಡ್ಕೊಂಡಿರ್ತಿದ್ವಲ್ಲ ಪಾರ್ವತಿ. ಸತ್ಯ ರೀ ನಿಮ್ಮ ಮಾತು. ಆದ್ರೆ ನಾನು ಮದುವೆಯಾಗಿ ಮೊದಲ ರಾತ್ರಿ ದಿನ ಬಂದಾಗ ನೀವೇ ಹೇಳಿದ ಮಾತನ್ನು ಇಷ್ಟು ಬೇಗ ಮರೆತು ಬಿಟ್ರೇನು? ನೋಡು, ಮೊದಲು ನನ್ನ ತಮ್ಮನಿಗೆ ಮದುವೆ ಆಗ್ಬೇಕು, ಅವನಿಗೆ ಮಗು ಆಗ್ಬೇಕು, ಆಮೇಲೆ ನಮ್ಮ ಮಗುವಿಗೆ ನಾವು ಜನ್ಮ ಕೊಡೋಣ ಅಂತ ನೀವು ತಾನೇ ಹೇಳಿದ್ದು. ಯಾಕ್ರಿ ಹೇಳಿದ ಮಾತು ಇಷ್ಟು ಬೇಗ ಮರೆತು ಬಿಟ್ರೆ ನೀವು? ನಾನೇ ಪಾರ್ವತಿ, ಅವತ್ತು ಆ ನಿರ್ಧಾರ ಕೈಗೊಳ್ಳುವುದಕ್ಕೆ ಒಂದು ದೊಡ್ಡ ಕಾರಣವಿದೆ. ಆ ಕಾರಣವೇನೆಂಬುದು ಸಮಯ ಬಂದಾಗ ಎಲ್ಲವನ್ನು ನಾನೇ ನಿನ್ನ ಮುಂದೆ ಹೇಳಿಬಿಡ್ತೇನೆ. ಅಲ್ಲಿಯವರೆಗೂ ದಯವಿಟ್ಟು ಏನನ್ನು ಕೇಳಬೇಡ ಪಾರ್ವತಿ. ಇಲ್ಲ ರೀ, ನಿಮ್ಮ ಯಾವುದೇ ವಿಷಯದಲ್ಲಿ ಪ್ರಶ್ನೆ ಮಾಡೋಷ್ಟು ದೊಡ್ಡವಳು ನಾನಲ್ಲ. ನೀವು ತೋರಿಸ್ಕೊಟ್ಟ ಮಾರ್ಗದಲ್ಲಿ ನಡಿಬೇಕಾಗಿದ್ದು ನನ್ನ ಕರ್ತವ್ಯ. ಏನು ಮಹಾರಾಜರು ಹೀಗೆ ಮಾತಾಡ್ಕೊಂಡು ನಿಂದಿರ್ತಿರೋ? ಬೇಗ ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ, ಸಿದ್ಧಾರೂಢನ ಮಠಕ್ಕೆ ಹೋಗಿ ಹರಕೆ ತೀರಿಸಿ ಬರೋಣ. ಏನಂತೀರಾ? ಹಂಗಲ್ಲ ಪಾರ್ವತಿ, ಹೆಂಗಿದ್ರು ಇಬ್ಬರು ಹೊರಗಡೆ ಹೊರಟಿದ್ದೇವೆ, ಅದಕ್ಕೆ ಒಂದು ಪ್ರೇಮ ಗೀತೆಯನ್ನಾದರೂ. ಏನ್ರಿ ಇದು? ನೋಡು, ಆದ್ರ ಅಂತ ಹತ್ರ ಬರೋಂಗಿಲ್ಲ, ದೂರ ಇರಿ. ಅಯ್ಯೋ ದೂರ ಇರಿ, ಮಗ ಬರ್ತಾನೆ ನೋಡಲ್ಲಿ. ದಾಡರಿ ಛೀ, ನೀವ್ ಹಿಂಗ್ ಮಾಡಿದ್ರೆ ಕಂಪಿಸುವ ಕುಸುಮ ಬಾಲೆ, ಸ್ವರ ಕೂಡಿಸಿ ಹಾಡು ನನ್ನ ಮಧುರ ಕೋಗಿಲೆ. ಅಯ್ಯೋ ಬೇಡರಿ. ನೋಡಿ, ವಿಜಯಲಕ್ಷ್ಮಿ ನಮ್ಮನ್ನೇ ನೋಡ್ತಿದ್ದಾಳೆ. ಈಗಾದ್ರೂ ನಂಗೆ ನಾಚಿಕೆ ಆಗಲ್ವೇನ್ರಿ? ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೇ. ಎದ್ದು ಹೀಗೆ ನಾವು ಕುಡಿ ಹಾಡುವಾಗ ಬದುಕು ಸ್ವರ್ಗವೇ. ಆಹಾ ಆಹಾ.
ಆನಂದವೇ ಎಂದು ಹೀಗೆ ನಾವು ಕೂಡಿ ಹಾಡುವಾಗ ದಿನವೂ ಸ್ವರ್ಗವೇ ಆಹಾ ಆಹಾ कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं என்னுடைய ಹಾಡುವೆ
ಹೇ ದೇವ, ಮಣ್ಣ ಬಸವೇಶ್ವರ, ಈ ಭೂಮಿ ಮೇಲೆ ಹುಟ್ಟಿದ ಸಕಲ ಜೀವರಾಶಿಗಳಿಗೂ ಕೂಡ ಅನ್ನ ನೀಡುವ ರೈತರ ರಟ್ಟೆಯಲ್ಲಿ ಬಲವಾಗಿದೆಯಪ್ಪ ನೀನು. ನಮಗಾಗಿ ಬಿಸಿಲಲ್ಲಿ ಬೆಂದು, ಮಳೆಯಲ್ಲಿ ನೆಂದು, ಕಲ್ಲು ಮುಳ್ಳು ತುಳಿದು ನಮಗಾಗಿ ಅನ್ನವನ್ನು ನೀಡುವ, ಶ್ರಮ ವಹಿಸುವ ಜೀವ ಅಂದರೆ ಅದು ನೀನು ದೇವ, ನೀನು. ನಿನ್ನನ್ನೇ ನಂಬಿಕೊಂಡು ಮಣ್ಣಲ್ಲಿ ಮಣ್ಣಾಗಿ ದುಡಿತಿರುವ ಈ ಮಣ್ಣಿನ ಮಕ್ಕಳನ್ನು ಯಾವತ್ತೂ ನೀನು ಕೈ ಬಿಡಬೇಡ ಶಿವನೇ, ಯಾವತ್ತೂ ಕೈ ಬಿಡಬೇಡ. ಅವರನ್ನು ನಿನ್ನ ಕುಕ್ಷಿಯಲ್ಲಿ ಇಟ್ಟುಕೊಂಡು ಕಾಪಾಡುವ ಭಾರ ನಿನ್ನದು ಶಿವನೇ, ನಿನ್ನದು. ಪಾರ್ವತಿ, ಕಾಯಕವೇ ಕೈಲಾಸ, ಧರ್ಮೋ ರಕ್ಷಿತ ರಕ್ಷಿತ. ಈ ಲೋಕದಲ್ಲಿ ಎಲ್ಲಿಯವರೆಗೂ ನ್ಯಾಯ ನೀತಿ, ಸತ್ಯ ಧರ್ಮ, ಸಹನೆ ಕರುಣೆ ಎಂಬುದು ಎಲ್ಲಿಯವರೆಗೆ ಉದುರುತ್ತದೆಯೋ ಅಲ್ಲಿಯವರೆಗೆ ಕಾಲ ಕಾಲಕ್ಕೆ ಮಳೆಯಾಗಿ ಬೆಳೆ ಚೆನ್ನಾಗಿ ಬಂದರೆ ಎಲ್ಲ ಸಕಲ ಜೀವರಾಶಿಗಳು ಸುಖದಿಂದ ಬಾಳುತ್ತಾರೆ ಪಾರ್ವತಿ. ಅದಕ್ಕಾಗಿ ಆ ನಮ್ಮಪ್ಪ ಈ ಊರನ್ನು ಶ್ರೀ ಗುರು ತಂದೆ ಮಣ್ಣ ಬಸವೇಶ್ವರ ಹುಲಿ ಬಿಡದೆ ಹುಲಿಯಂತೆ ಕಾಯುತ್ತಿದ್ದಾನೆ ಪಾರ್ವತಿ. ನಿಜ ರೀ, ನಿಮ್ಮ ಮಾತು 100ಕ್ಕೆ 100ರಷ್ಟು ಸತ್ಯ. ಆ ಬಸವೇಶ್ವರನ ನಂಬಿಕೊಂಡು ಕಷ್ಟಪಟ್ಟು ಯಾರು ಈ ಭೂಮಿ ತಾಯಿಯಲ್ಲಿ ನಂಬಿಕೊಂಡು ದುಡಿತಾರೋ ಅವ್ರಿಗೆ ಆ ದೇವರು ಯಾವತ್ತೂ ಕೈ ಬಿಟ್ಟಿಲ್ಲ, ಮುಂದೆ ಬಿಡುವುದನೇ ಇಲ್ಲ. ನೋಡಿ, ಈಗ ತಾನೇ ದೇವರ ಪೂಜೆನ ಮುಗಿಸಿದ್ದೀನಿ. ಬನ್ನಿ, ನಿಮಗೂ ದೇವರ ಪ್ರಸಾದ ಕೊಡ್ತೀನಿ. ಪಾರ್ವತಿ, ನೀನು ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಮಠಕ್ಕೆ ಹೋಗೋಣ್ರಿ, ಬಹಳ ದಿನ ಆಯ್ತು ಅಂದಿದ್ದೆ. ಅದಕ್ಕೆ ನಾನು ಸರಿ ಆಯ್ತು ಹೋಗೋಣ ಎಂದುಕೊಂಡಿದ್ದೆ. ಆದರೆ ಅಯ್ಯಯ್ಯಯ್ಯೋ, ಏನ್ರಿ ಇದು ಆದ್ರೆ ಅಂತ ರಾಗ ಎಳಿತಿದ್ದೀರಲ್ಲ, ಏನಾಯ್ತು ನಿಮಗೆ? ನೋಡ್ರಿ, ನಾವು ಸಿದ್ಧಾರೂಢ ಅಜ್ಜರ ಮಠಕ್ಕೆ ಹೋಗ್ಲೇಬೇಕು, ಅರ್ಕೆಯನ್ನು ತೀರಿಸ್ಬೇಕು ಅಂತ ನಾನು ನಿಮ್ಗೆ ಆವಾಗಲೇ ಹೇಳಿದ್ನ ತಾನೆ. ಹಂಗಲ್ಲ ಪಾರ್ವತಿ, ಯಾವ ಹರಕೆ ಏನಂತ ಬೇಡಿಕೊಂಡಿದ್ದೆ ಅದನ್ನಾದರೂ ಹೇಳು. ಅಯ್ಯೋ ರೀ, ಅದನ್ನೆಲ್ಲ ನಿಮ್ಗೆ ಹೇಳಕ್ ಆಗಿಲ್ಲ, ನನ್ನ ಮಾತು ಕೇಳಬೇಕು ಅಷ್ಟೇ. ಒಂದ್ ನಿಮಿಷ ರೀ, ಆ ವಿಚಾರ ಬಗ್ಗೆ ಏನು ಕೇಳಕ್ ಹೋಗ್ಬೇಡ್ರಿ, ಅದನ್ನ ನಾ ಹೇಳ್ತೇನೆ. ಮಲ್ಲೇಶಿ, ಏನ್ ಹೇಳಕ್ ಕುಂತೀಯೋ ನೀನು? ಅದರಿ ಅವ್ವಾರ ಅದರಲ್ರಿ, ಅವ್ವಾರ ಅದರಲ್ರಿ ಮಲ್ಲೇಶಿ, ಅವರ ಹೇಳ್ಬಿಡ್ಲೇನ್ರಿ? ನೀ ಏನು ಹೇಳ್ಬೇಡ, ಮಲ್ಲೇಶಿ ನಿಂತ್ಕೋ. ಅಷ್ಟ್ಯಾಕ್ 2 ವರ್ಷ ಕುಂತೀಯು? ಪಾರ್ವತಿ ದೇವ್ರಿಗೆ ಹರಕಿ ಓದಿದ ವಿಷಯ ಎಷ್ಟು ದಿನ ಆತು ನನಗ ಗೊತ್ತಿಲ್ಲ. ಅಂತಾದ್ರಾಗ ನೀ ಹೆಂಗ್ ತಿಳ್ಕೊಂಡಿದ್ಯೋ ಪುಣ್ಯಾತ್ಮ? ನೋಡ್ರಿ, ನೀವು ಮಲ್ಲೇಶಿನೇನು ಕೇಳ್ಬಾರ್ದು, ಅದು ಏನು ಎತ್ತ ಅಂತ ಯಾವುದನ್ನು ಕೇಳ್ಬಾರ್ದು. ನಾವು ಮಠಕ್ಕೆ ಹೋಗ್ಬೇಕು, ಹರಕಿ ತೀರಿಸ್ಬೇಕು ಅಷ್ಟೇ. ಅಪ್ಪರ, ಅವ್ವಾರ ಹರಕಿ ಹೊತ್ತಿದ್ದೆ ನಿಮ್ಮ ಸಲುವಾಗಿ ಆಗ್ಲಿ, ಈ ಮನಿ ಸಲುವಾಗಿ ಆಗ್ಲಿ, ಅವ್ವಾರ ಸಲುವಾಗಿ ಆಗ್ಲಿ ಹರಕೆ ಹೊತ್ತಿಲ್ರಿ ಅವ್ರ. ಮತ್ ಯಾರ ಸಲುವಾಗಿ? ನನ್ನ ಸಲುವಾಗಿ, ನಾನು ಹೆಂಡತಿ ಸಲುವಾಗಿ ರೀ. ಒಳ್ಳೆ ಸುದ್ದಿ ಐದು ಹುಡುಗ. ಅದಕ್ಕೆ ಸಿದ್ಧಾರೂಢ ಮಠಕ್ಕೆ ಆ ಹರಕೆ ತೀರ್ಸಾಕ ಅವ್ವಾರ ನಿಮ್ಮನ್ನ ಕರ್ಕೊಂಡು ಹೊಂಟಾರ, ಹೌದಲ್ರಿ ಅವ್ವಾರ? ಹೌದು ಮಲ್ಲೇಶ, ನಿನಗೆ ಮದುವೆಯಾಗಿ 8 ವರ್ಷವಾದ್ರೂ ಮಕ್ಕಳು ಇರ್ಲಾರ್ದೆ ನೀನು, ನಿನ್ನ ಹೆಂಡತಿ ಸುಮತಿ, ನೀವಿಬ್ರು ಪ್ರತಿನಿತ್ಯ ಕಷ್ಟಪಡೋದನ್ನ ಕೊರಗೋದನ್ನ ನಾನು ನೋಡ್ತಾ ಇದ್ದೆ. ಅದಕ್ಕೆ ನೀವು ಕೊರಗೋದನ್ನು ಕಂಡು ನನಗೊಂದು ಸ್ವಲ್ಪ ಬೇಜಾರಾಯ್ತು, ದೇವರಿಗೆ ಅರಿಕೆ ಮಾಡ್ಕೊಂಡೆ. ಹೌದ್ರಿ ಅವ್ವಾರ, ನೀವು ಹೇಳೋ ಮಾತು ಖರೆ ಐತಿ. ಇದ್ರ ಸಲುವಾಗಿ ಆ ಬೇಬರ್ಸ್ ನಾನು ಹೇಳ್ತೈತಲ್ರಿ, ಕಂಡ ದೇವ್ರಿಗೆ ಕೈ ಮುಗಿದ ಸಿದ್ಧಾರೂಢ ಮಠಕ್ಕೆ ಎಷ್ಟು ದೇವರಿಗೂ ಕೈ ಮುಗಿದು ಕಂಡ ದೇವರಿಗೆ ಕೈ ಮುಗಿದು ಬೇಡ್ಕೊಂಡ್ರು
ಮಕ್ಕಳ ಭಾಗ್ಯನ ಕೊಟ್ಟಿದ್ದಿಲ್ರಿ ಅಪ್ಪರ. 6 ತಿಂಗಳ ಹಿಂದೆ ಶಿವರಾತ್ರಿ ದಿನ ಸಿದ್ಧಾರೂಢ ಮಠಕ್ಕೆ ಅವ್ವಾರ ನನ್ನ ಹೆಂಡತಿ ಕರ್ಕೊಂಡು ಹೋಗಿ ಹರಕೆ ಹೊತ್ಕೊಂಡು ಬಂದ ಮ್ಯಾಲ ನನಗೂ ಅಪ್ಪ ಆಗೋ ಭಾಗ್ಯ ಸಿಕ್ಕತ್ರಿ. ಅದಕ್ಕೆ ಅವ್ವಾರ ನಿಮ್ಮನ್ನ ಆ ಹರಕೆ ತೀರ್ಸಾಕ್ ಕರ್ಕೊಂಡು ಹೊಂಟಾರ. ಬಾ ಚಲೋ ಆಯ್ತು ಬಿಡಪ್ಪ. ಪಾರ್ವತಿ, ಮೆಚ್ಚಿದೆ ಈ ನಿನ್ನ ನಿಸ್ವಾರ್ಥ ಗುಣಕ್ಕೆ. ಈ ಲೋಕದಲ್ಲಿ ಪ್ರತಿದಿನವೂ ಪ್ರತಿ ಕ್ಷಣವೂ ನಾನು ಚೆನ್ನಾಗಿರ್ಬೇಕು, ನನ್ನವರು ಚೆನ್ನಾಗಿರ್ಬೇಕು ಎಂಬ ಸ್ವಾರ್ಥ ತುಂಬಿದ ಈ ಸಮಾಜದಲ್ಲಿ ಬೇರೆಯವರಿಗಾಗಿ ಮಿಡಿದ ಈ ನಿನ್ನ ಹೃದಯವನ್ನು ಕಂಡು ಸತ್ತು ಸ್ವರ್ಗದಲ್ಲಿರುವ ನನ್ನ ಹೆತ್ತ ತಾಯಿ ನೆನಪಾಗುತ್ತಾಳೆ. ಪಾರ್ವತಿ, ಪಾರ್ವತಿ, ನಿನ್ನಂತ ಹೆಂಡತಿಯನ್ನು ಪಡೆದ ನಾನೇ ಪುಣ್ಯವಂತ. ಪಾರ್ವತಿ, ಪುಣ್ಯವಂತ. ಹಾಗೆಲ್ಲ ಮಾತಾಡಬೇಡಿ. ಯಾಕ್ರಿ ನನ್ನನ್ನು ಯಾಕೆ ಇಷ್ಟೊಂದು ಹೊಗಳ್ತಾ ಇದ್ದೀರಾ? ನಾನು ಏನಂತದ ಮಾಡಿದ್ದೀನಂತ ಈ ರೀತಿ ನೀವು ಹೊಗಳೋದು ಸರಿಯಲ್ಲ. ಯಾಕಂತಂದ್ರೆ ಮಲ್ಲೇಶನಿಗೆ ಮಗುವಾದ್ರೆ ನಾನು ಸಿದ್ಧಾರೂಢ ಅಜ್ಜನಿಗೆ ಉರುಳು ಸೇವೆ ಮಾಡ್ತೀನಂತ ಆರ್ಕೆ ಮಾಡ್ಕೊಂಡಿದ್ದು ಸತ್ಯ. ಈಗ ಅದೇ ಆರ್ಕೆನ ತೀರಿಸ್ಕೊಂಡ್ ಬರೋಣ ಅಂತ ನಾವೆಲ್ಲರೂ ಅಲ್ಲಿ ಹೋಗೋದು ಸತ್ಯ. ಅದು ಅಲ್ಲದೆ ಈಗ ಮಲ್ಲೇಶನ ಹೆಂಡತಿ ಸುಮತಿ 3 ತಿಂಗಳ ಬಸರಿ ಇದ್ದಾಳ್ರಿ. ಹೌದಾ? ವಾ, ಚಲೋ ಆಯ್ತು. ಹೌದ್ರಿ ಅವರ, ಇದ ಖುಷಿ ವಿಷಯನ ಅಲ್ಲಿಂದ ದಸಬಾಯಿ ಬಿಟ್ಕೊಂಡ ಇಲ್ಲಿ ಮಠ ಓಡಾಡಿ ಬಂದೆ. ಹಂಗೋ ಏನೋ ವಿಷಯ ನಿಮ್ಗಿಬ್ಬರಿಗೂ ಗೊತ್ತಾಗೇ ಬಿಟ್ಟೈತಿ. ಹೌದು. ಹಾ ಮಲ್ಲೇಶಿ, ನಿಮ್ಮ ಅವ್ವಾರನ್ನ ಅಷ್ಟೊಂದು ಸುಲಭಿದ್ದಾರೆ ಅಂತ ತಿಳ್ಕೊಬೇಡ. ಯಾಕಂದ್ರೆ ಈ ಊರಲ್ಲಿ ಏನೇ ಆದ್ರೂ ಯಾವುದೇ ಶುಭ ಕಾರ್ಯ ನಡೆದ್ರು ಮೊದಲು ಗೊತ್ತಾಗುದು ಈ ನಿಮ್ಮ ಅವ್ವಾರಿಗೇನ. ಅಬ್ಬಾ ಮಾತಾಡಕ್ ನಿಂತ್ರೆ ಅಂದ್ರ 10 ನೆತ್ತಿ ಮೇಲೆ ಬಂದಿದೆ, ನಿಮಗೆ ಗೊತ್ತಾಗೋದಿಲ್ಲ. ಏನಂದ್ರೆ ನೀವು ಸುಮ್ಮನೆ ಇರಿ. ಮಲ್ಲೇಶ, ನೀನ್ ಬೇಗ ಮನೆಗೆ ಹೋಗಿ ದೇವಸ್ಥಾನಕ್ಕೆ ನೀನ್ ಹೆಂಡತಿ ಸುಮ್ತಿನ ಕರ್ಕೊಂಡ್ ಬಾ, ನಾವು ಅಲ್ಲಿಗೆ ಬರ್ತೀವಿ. ಎಲ್ಲರೂ ಸೇರಿ ಅಜ್ಜಿಗೆ ಅರಕೆ ತೀರಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಎಲ್ಲ ಸೇರಿ ಮನೆಗೆ ಬಂದ್ರಾಯ್ತು. ಹೋಗಿ ಬರ್ನ ನಾನು ಹೆಂಡತಿ ಕರ್ಕೊಂಡ್ ಬರ್ತೀನಿ, ನೀವಿಬ್ರು ಹಂಗ ಬಂದ್ಬಿಡಿ. ಆಯ್ತು. ಮಲ್ಲೇಶ, ಮೆಲ್ಸಾಕ್ ಹೋಗಪ್ಪ. ಅಪ್ಪ ಆಗೋ ಖುಷಿ ಒಳಗ ನೆಲಾನ ಕಾಣ್ತಿಲ್ವ ನೋ ಮರೆಯ. ಹೌದು ನೋಡ್ರಿ, ಎಷ್ಟೊಂದು ಸಂತೋಷ ಅವನಿಗೆ. ಯಾಕಂದ್ರ ಬಹಳ ವರ್ಷದ ಮೇಲೆ ಅವನ ಅಪ್ಪ ಆಗ್ತಿದ್ದಾನಲ್ಲ, ಅದಕ್ಕೆ ಅಷ್ಟೊಂದು ಅವಸರ ರೀ ಅವನಿಗೆ. ಹೌದೌದು, ಅವಾಗಿರೋ ಅವಸರ ನಮ್ಗಿಬ್ಬರಿಗೆ ಇದ್ದಿದ್ರ ಇಷ್ಟೊತ್ತಿಗೆ 4 ಮಕ್ಕಳು ಮನೆ ತುಂಬಾ ಆಟ ಆಡ್ಕೊಂಡಿರ್ತಿದ್ವಲ್ಲ ಪಾರ್ವತಿ. ಸತ್ಯ ರೀ ನಿಮ್ಮ ಮಾತು. ಆದ್ರೆ ನಾನು ಮದುವೆಯಾಗಿ ಮೊದಲ ರಾತ್ರಿ ದಿನ ಬಂದಾಗ ನೀವೇ ಹೇಳಿದ ಮಾತನ್ನು ಇಷ್ಟು ಬೇಗ ಮರೆತು ಬಿಟ್ರೇನು? ನೋಡು, ಮೊದಲು ನನ್ನ ತಮ್ಮನಿಗೆ ಮದುವೆ ಆಗ್ಬೇಕು, ಅವನಿಗೆ ಮಗು ಆಗ್ಬೇಕು, ಆಮೇಲೆ ನಮ್ಮ ಮಗುವಿಗೆ ನಾವು ಜನ್ಮ ಕೊಡೋಣ ಅಂತ ನೀವು ತಾನೇ ಹೇಳಿದ್ದು. ಯಾಕ್ರಿ ಹೇಳಿದ ಮಾತು ಇಷ್ಟು ಬೇಗ ಮರೆತು ಬಿಟ್ರೆ ನೀವು? ನಾನೇ ಪಾರ್ವತಿ, ಅವತ್ತು ಆ ನಿರ್ಧಾರ ಕೈಗೊಳ್ಳುವುದಕ್ಕೆ ಒಂದು ದೊಡ್ಡ ಕಾರಣವಿದೆ. ಆ ಕಾರಣವೇನೆಂಬುದು ಸಮಯ ಬಂದಾಗ ಎಲ್ಲವನ್ನು ನಾನೇ ನಿನ್ನ ಮುಂದೆ ಹೇಳಿಬಿಡ್ತೇನೆ. ಅಲ್ಲಿಯವರೆಗೂ ದಯವಿಟ್ಟು ಏನನ್ನು ಕೇಳಬೇಡ ಪಾರ್ವತಿ. ಇಲ್ಲ ರೀ, ನಿಮ್ಮ ಯಾವುದೇ ವಿಷಯದಲ್ಲಿ ಪ್ರಶ್ನೆ ಮಾಡೋಷ್ಟು ದೊಡ್ಡವಳು ನಾನಲ್ಲ. ನೀವು ತೋರಿಸ್ಕೊಟ್ಟ ಮಾರ್ಗದಲ್ಲಿ ನಡಿಬೇಕಾಗಿದ್ದು ನನ್ನ ಕರ್ತವ್ಯ. ಏನು ಮಹಾರಾಜರು ಹೀಗೆ ಮಾತಾಡ್ಕೊಂಡು ನಿಂದಿರ್ತಿರೋ? ಬೇಗ ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ, ಸಿದ್ಧಾರೂಢನ ಮಠಕ್ಕೆ ಹೋಗಿ ಹರಕೆ ತೀರಿಸಿ ಬರೋಣ. ಏನಂತೀರಾ? ಹಂಗಲ್ಲ ಪಾರ್ವತಿ, ಹೆಂಗಿದ್ರು ಇಬ್ಬರು ಹೊರಗಡೆ ಹೊರಟಿದ್ದೇವೆ, ಅದಕ್ಕೆ ಒಂದು ಪ್ರೇಮ ಗೀತೆಯನ್ನಾದರೂ. ಏನ್ರಿ ಇದು? ನೋಡು, ಆದ್ರ ಅಂತ ಹತ್ರ ಬರೋಂಗಿಲ್ಲ, ದೂರ ಇರಿ. ಅಯ್ಯೋ ದೂರ ಇರಿ, ಮಗ ಬರ್ತಾನೆ ನೋಡಲ್ಲಿ. ಬೇಡ್ರಿ, ಛೀ, ನೀವ್ ಹಿಂಗ್ ಮಾಡಿದ್ರೆ. ಕಂಪಿಸುವ ಕುಸುಮ ಬಾಲೆ, ಸ್ವರ ಕೂಡಿಸಿ ಹಾಡು ನನ್ನ ಮಧುರ ಕೋಗಿಲೆ. ಅಯ್ಯೋ ಬೇಡರಿ. ನೋಡಿ, ವಿಜಯಲಕ್ಷ್ಮಿ ನಮ್ಮನ್ನೇ ನೋಡ್ತಿದ್ದಾಳೆ. ಈಗ ನಂಗೆ ನಾಚಿಕೆ ಆಗಲ್ವೇನ್ರಿ? ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೇ. ಎದ್ದು ಹೀಗೆ ನಾವು ಕುಡಿ ಹಾಡುವಾಗ ಬದುಕು ಸ್ವರ್ಗವೇ. ಆಹಾ ಆಹಾ.
ನಾವು ಕೂಡಿ ಹಾಡುವಾಗ ದಿನವೂ ಸ್ವರ್ಗವೇ ಆಹಾ ಆಹಾ ಹಾಡುವ ನುಡಿಯು ಜೇನಿನ ಸಿಹಿಯು ನಡೆಯುವ ಹಾದಿಗೆ ಹೂವಿನ ಹಾಸಿಗೆ ಅನುರಾಗ ಅನುರಾಗ ಶುಭಯೋಗ ಸೌಂದರ್ಯ ಸುರ ಸುಂದರಿ ಹೋ ಸುರಲೋಕದ ಸುಪರ್ಣದಾಗಿದೆ ಜಗ ಕೋಗಿಲೆ ಇದು ಹಾಡಿದೆ ನೀನಂದ್ರೆ ತುಂಬಾ ಇಷ್ಟ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆ ಇರುವಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಕೂಡಿ ಹಾಡುವಾಗ ಬದುಕು ಸ್ವರ್ಗವೇ ಆಹಾ ನೋಡಿ ಮಲ್ಲೇಶ ಹೆಂಡತಿ ಸುಮ್ದಿ ನಮಗೋಸ್ಕರ ದೇವಸ್ಥಾನದಲ್ಲಿ ನಮ್ ದಾರಿ ಕಾಯ್ತಾ ಇರ್ತಾರೆ. ನಾವೇನ್ ತಡ ಮಾಡೋದು ಬೇಡ, ಬೇಗ ದೇವಸ್ಥಾನಕ್ಕೆ ಹೋಗಿ ಎಲ್ಲರೂ ಅಜ್ಜನಿಗೆ ಯಾರಿಗೆ ಸಲ್ಲಿಸ್ಬರೋಣ. ಬನ್ನಿ ಹೋಗೋಣ. ಪಾರ್ವತಿ, ನಿನ್ನೇನೆ ಹೊರಗಡೆ ಹೋದ ನನ್ನ ಸೊಂದಮ್ಮ ಸುರೇಂದ್ರ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಎಲ್ಲಿಗೆ ಹೋಗಿರ್ಬೋದು? ಏನಂದ್ರೆ ಅವನ ಬಗ್ಗೆ ನನಗೇನು ಕಾಳಜಿ ಇಲ್ಲ ಅಂತ ಅನ್ಕೊಂಡಿದ್ದೀರಾ? ನಾನು ಫೋನ್ ಮಾಡಿದೆ, ಆದ್ರೆ ಅವನು ರಿಸೀವ್ ಮಾಡ್ಲಿಲ್ಲ. ರೀ, ಅವನ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ಸಾಯಂಕಾಲ ಮನೆ ಹೋಗಿ ಬಂದ್ರು ಬರ್ಬೋದು. ಅಷ್ಟೊತ್ತಿಗೆ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ. ನಡೀರಿ ಹೋಗೋಣ. ಆಯ್ತು, ನಡಿ ಪಾರ್ವತಿ.
ಕೈಯಿಂದ ತಪ್ಪಿಸಿಕೊಂಡು ಬಂದಿರುವ ಒಂದೇ ಒಂದು ಸಿಂಹ ಅಂದರೆ ಅದು ಈ ಸೂರೇಂದ್ರ. ಈ ಕಲಿಯುಗದಲ್ಲಿ ಒಟ್ಟು ದಾನವೀರ ಸೂರಕರ್ಣನಾಗುವುದಕ್ಕಿಂತ ಹೊಸೆದುಕೊಂಡು ಕೌರವನಾಗಬೇಕು. ಈ ಊರಲ್ಲಿ ಏನೇ ಆಗಲಿ ಮೊದಲು ದುಡ್ಡು ಮಾಡಬೇಕು. ಯಾಕಂದರೆ ನನ್ನ ತಂದೆ ಕೋಟಿ ಕೋಟಿ ಗಟ್ಟಲೆ ಆಸ್ತಿ ಅಂತಸ್ತು ಬಂಗಾರ ವಜ್ರ ವೈಡೂರ್ಯ ಮಾಡಿಟ್ಟು ಸತ್ತು ಸುಡಗಾಡು ಸೇರಿದ. ಈ ಸೂರೇಂದ್ರನ ಕೋಪ ಇಷ್ಟೊಂದು ರಚ್ಚಿಗೇಳುತ್ತಿರಲಿಲ್ಲ. ತನ್ನ ಮೊದಲನೇ ಹೆಂಡತಿಯ ಮಗ ಶಿವರಾಮನಿಗೆ ಸರ್ವಾಸ್ತಿ ಸೇರಬೇಕೆಂದು ಬಿಲ್ ಬರೆದಿಟ್ಟು ಸತ್ತು ಹೋಗಿದ್ದಾನಲ್ಲ, ಅದನ್ನೆಲ್ಲ ನೋಡಿಕೊಂಡು ಅವನ ಎರಡನೇ ಹೆಂಡತಿಯ ಮಗನಾದ ನಾನು ಗಂಟಿ ಹೊಡೆಯಬೇಕೆ? ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಯಾಕಂದರೆ ಮನೆಯಲ್ಲಿ ಮಡದೆ ಇದ್ದರೂ ಮೆಚ್ಚಿ ಮದುವೆಯಾದವಳ ಕರುಳಿನ ಕುಡಿ ನಾನು. ಆ ಮನೆಯಲ್ಲಿ ಶಿವರಾಮನಿಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಈ ಸೂರೇಂದ್ರನಿಗೂ ಇದೆ. ಹೇಗಾದರೂ ಮಾಡಿ ಹೊಂಚು ಹಾಕಿ ಸಂಚು ಮಾಡಿ ಇಂಚಿಂಚು ಭೂಮಿಯು ದಕ್ಕದಾಗ ಮಾಡದಿದ್ದರೆ ಈ ಟೈಗರ್ ಸೂರೇಂದ್ರನೇ ಅಲ್ಲ. ಏನ್ ಮಾಡಕಂತ ಒಳಗ ಲಗೋಣ ಬಾಯಿಲೆ? ಯಾಕ್ರಿ ಅಷ್ಟೊಂದು ಜೋರದಿಂದ ಕರೆಯಕತ್ರಿ? ಹೌದು, ಸೌಕರ್ ಮನೆಗೆ ಹೋಗಿದ್ರ? ನಾನ್ ತಾಯಿಯಾಗೋ ವಿಚಾರನ ಅವ್ರ ಮುಂದೆ ಹೇಳಿದ್ರ? ಅಯ್ಯೋ ಹುಚ್ಚಿ, ನಾ ಹೋಗಿ ಹೇಳೋದಕ್ಕಿಂತ ಮುಂಚೆಕ ಅವರದರ್ಲ ಅವ್ರಿಗೆ ಎಲ್ಲಾ ವಿಚಾರನೂ ಗೊತ್ತಾಗೇ ಬಿಟ್ಟತಿ. ಗೊತ್ತಾಗೇ ಬಿಟ್ಟತ? ಅದನ್ನ ಅಪ್ಪಾರಿಗೂ ಹೇಳ್ಬಿಟ್ಟಾರ. ಹಂಗಂದ್ರೆ ಬಹಳ ಖುಷಿ ಆಗಿರ್ಬೇಕಲ್ಲ ಸೌಕರ್? ಆಗದೆ ಇರ್ತಾರ ಸುಮ್ತಿ. ಏನೇ ಆದ್ರೂ ನಾವಿಬ್ರು ತಂದೆ ತಾಯಿ ಇಲ್ಲದ ತಬ್ಬಲಿಗಳು. ನಮಗ್ ಒಳ್ಳೇದಾಗ್ಲಿ ಅಂತ ತಂದೆ ತಾಯಿ ಸ್ಥಾನದಾಗ ನಿಂತು ನಮಗ ಮದುವೆನೂ ಮಾಡಿಸಿದ್ರು. ಅವ್ರ ಹೊಲದಾಗ ನಮ್ಗೆ ದುಡಿಯಾಕ ಕೆಲಸನೂ ಕೊಟ್ರು, ಕಷ್ಟ ಸುಖದಾಗ ಭಾಗಿನೂ ಆದ್ರು. ಅಷ್ಟೇ ಅಲ್ಲ ರೀ, ನನಗ ಮಕ್ಕಳಾಗ್ಲಿಲ್ಲ ಅಂತ ಕೊರಗುತ್ತಿರ್ಬೇಕಾದ್ರೆ ನನಗೆ ಧೈರ್ಯವನ್ನ ತುಂಬಿ ನನ್ನ ಪರವಾಗಿ ಆ ದೇವರಿಗೆ ಹರಕೆ ಹೊತ್ತವರು ಅವರು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ನನ್ನ ಪಾಲಿನ ದೇವರೇ ಅವರು. ಸುಮತಿ, ಆ ದೇವರು ನಾವು ಈ ಜನ್ಮದಲ್ಲಿ ಮರೆಯೋದಕ್ಕಂತೂ ಸಾಧ್ಯ ಇಲ್ಲ. ನನ್ನ ಕೊನೆ ಉಸಿರಿರೋವರೆಗೂ ನಮ್ಮಪ್ಪ ನಮ್ಮವ್ವ ಇದ್ದಿದ್ರ ಅವ್ರಿಗೆ ಎಷ್ಟು ಮರ್ಯಾದೆ ಕೊಡ್ತಿದ್ನಿ, ಆ ಮರ್ಯಾದೆ ಅವ್ರಿಗೆ ಕೊಡ್ತೇನೆ. ಹೋಗಿ ಬಿಡ್ರಿ, ಅಂದಾಗ ಒಂದು ಮುಖ್ಯವಾದ ವಿಚಾರ ಹೇಳೋದನ್ನ ಮರ್ತು ಬಿಟ್ಟಿದ್ದೆ. ನಾನು ಬೆಂಗಳೂರಿನಲ್ಲಿ ಓದ್ತಿದ್ದಾಳಲ್ಲ ನನ್ನ ತಂಗಿ ವರ್ಷ, ಅವಳಿಗೆ ಫೋನ್ ಮಾಡಿದ್ದೆ. ನಾನು ತಾಯಿಯಾದ ವಿಚಾರನೂ ಹೇಳಿದೆ. ಎಷ್ಟೊಂದು ಖುಷಿ ಪಟ್ಲು ಗೊತ್ತೇ? ಏನೇ ಆದ್ರೂ ಸುಮ್ತಿ, ನೀವಿಬ್ರು ಅವಳಿ ಜವಳಿ ಅಕ್ಕ ತಂಗಿರ, ಹೌದಲ್ಲ? ನಿನಗೆ ಇಲ್ಲಿ ಖುಷಿ ಆದ್ರೆ ಅವಳಿಗೆ ಅಲ್ಲಿ ಖುಷಿ ಆಕತಿ, ಅವಳಿಗೆ ಅಲ್ಲಿ ಖುಷಿ ಆಕತಿ ಅಂದ್ರೆ ನನಗೆ ಇಲ್ಲಿ ಖುಷಿ ಆಕತಿ. ಅಲ್ಲ, ನಿನಗೆ ಇಲ್ಲಿ ಖುಷಿ ಆಕತಿ, ಹೌದಲ್ಲ? ಅವಳಿಗೆ ಅಲ್ಲಿ ಖುಷಿ ಆದ್ರೆ ನಿಮಗೆ ಇಲ್ಲಿ ಖುಷಿ ಆಗ. ಯಾವಾಗ ಬರ್ತಾಳಂತ ಬೆಂಗಳೂರಿಂದ? ಊರಿಂದ ಬರೋದಿಲ್ಲಂತೆ. ಮಗು ಹುಟ್ಟಿ ತೊಟ್ಲಿಗೆ ಹಾಕ್ತಿರಲ್ಲ ಅವಾಗ್ಲೇ ಬರ್ತೀನಿ, ಈಗಂತೂ ಬರೋದಿಲ್ಲ. ಬರೋದಿದ್ರೆ ನೀವೇ ಬನ್ನಿ ಅಂತ ಹೇಳಿದ್ಲು. ನೀವಿಬ್ರು ಒಂದೇ ತರ ಇದ್ದೀರಿ. ಅಷ್ಟು ದೂರ ಹೋಗಿ ಆಕಿ ಮುಖ ನೋಡೋ ಬದಲು ಎದುರಿಗಿರುವ ನಿನ್ನ ಮುದ್ದಾದ ಮುಖ ನೋಡ್ತಾ ಇದ್ರಿ ಸಾಕಲ್ಲ? ಎಷ್ಟ್ ಚಂದ ಹೇಳ್ತೀರಿ. ಮುದ್ದಾದ ಮುಖ ಅಂದ್ರೆ ನನ್ನ ತಂಗಿ ನೋಡಂಗ ನನ್ ನೋಡ್ತೀರೇನ್ ನೀವು? ನನ್ನ ಮುತ್ತಿನಂತ ಹೆಂಡತಿ. ಹೌದೌದು, ಮುದ್ದಾದ ಮಡದಿ ಅಂತ ನೀವೇನೇ ಕೇಳಿದ್ರು ನಾನೇನು ಕೊಡೋದಿಲ್ಲ. ಮೊದಲು ಅದನ್ನ ನೆನಪಿರ್ಲಿ. ಆಡಿ ಕುಣಿಯವರೆಗೂ ನೀನು ಗಟ್ಟಾಗಿ ಹಿಡ್ಕೊಂಡ್ ಬರ್ತೇನೆ. ಹಿಡ್ಕೊಂಡ್ಬಿಡ್ತೀರಿ? ನೀವು ಹಿಡ್ಕೊಂಡ್ರೆ ಹೆಂಗ್ ಕುಣಿಲಿ? ನನ್ನೊಲವೇ ನೀಬಾ, ನನ್ನ ಚಲುವೆ ಬಳಿಬಾರೆ,
ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೇ ನನ್ನ ಸನಿಹಕ್ಕೆ ನನ್ನ ಉಸಿರಲಿ ಉಸಿರಾದಿನಿ ನೀಡು ನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ಚಲುವೆ ಚಲುವೆ ನೀರಿನ ಅತ್ತ ಇತ್ತ ಆಡು ಮನಸ್ಸು ಚಿತ್ತಭಂಗ ಮಾಡು ಕನಸು ನಡದಿದೆ ಪರದಾಟ ನಿನಗೆ ಮಹಾರಾಣಿ ನನ್ನ ಜೊತೆಗಾಟಿ ಈ ಹಾಡಿನಂತೆ ಬಂದೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ
ಕವಿಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದನೆ ನನ್ನದಗೆ ನನ್ನ ಚಲುವೆ ಬಳಿವಾ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಬಾಳ ನನ್ನ ಸನಿಹಕ್ಕೆ ಹಾಡು ಡ್ಯಾನ್ಸು ಸಾಂಗು ಸೂಪರ್ ಏ ಸೌರ ಯಾವ ಬಂದೆ ಊರಿಂದ ನನಗೊಂದು ಮಾತು ಹೇಳ್ದೆ ಒಂದು ಫೋನ್ ಮಾಡ್ಲಾರ್ದ ಬಂದ್ಬಿಟ್ಟೆ ಯಾಕಲ್ಲ ಯಾಕೆ ಹೇಳಬೇಕಾಗಿತ್ತು? ನಾನೇನಾದ್ರೂ ಹೇಳಿ ಕೇಳಿ ಬಂದಿದ್ರೆ ಇಷ್ಟು ಸುಂದರವಾದ ದೃಶ್ಯನ ನೋಡೋಕ್ಕಾಗಿತ್ತ? ಹೇಳು ಅತ್ತಿಗೆ ಅಣ್ಣನಿಗೆ. ಏಯ್ ಸಾಕು ಸುಮ್ಮನಿರು. ತಮಾಷೆ ಮಾಡೋದನ್ನ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಇವನಿಗೆ. ಹೋಗಿ ಬಿಡು. ಆ ಬೆಂಗಳೂರಿನಲ್ಲಿ ಇರುವ ನನ್ನ ತಂಗಿನ ಒಂದ್ಸಲ ನಾನು ಭೇಟಿನೇ ಆಗಿಲ್ವಂತಲ್ಲ ನೀನು? ಅತ್ತಿಗೆ ಬೆಂಗಳೂರೇನು ನಮ್ಮ ಹಳ್ಳಿ ಅನ್ಕೊಂಡಿದ್ಯಾ? ಮೇಲಿನವನೇ ಕೆಳಗಿನವನೇ ಫ್ಲಾಟ್ನವನೇ ಅಂತ ಮೂರು ಇರೋದಕ್ಕೆ ಬಹಳ ದೊಡ್ಡ ಊರು ಅತ್ತಿಗೆಮ್ಮ. ಅವಳಿರೋದು ಆ ಮೂಲೆಯಲ್ಲಿ, ನಾನಿರೋದು ಈ ಮೂಲೆಯಲ್ಲಿ. ಸೆಂಟ್ರಲ್ ಪ್ಲೇಸ್ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು. ಅವಳಿಗೆ ಆಕೆ ಅಲ್ಲಿಗೇನು ಬರಂಗಿಲ್ಲ, ನಾನು ಹೋಗಂಗಿಲ್ಲ. ಹೆಂಗ್ ಬೆಟ್ಟಕ್ಕಾಳ ಹೇಳು? ಕರೆಕ್ಟ್. ಅಷ್ಟು ದೊಡ್ಡ ಊರಾಗ ಇಬ್ಬರಿಗೂ ಬೆಟ್ಟಿನ ಆಗಂಗಿಲ್ಲ. ಹೌದಲ್ಲ? ಆಗಕ್ಕೆ ಚಾನ್ಸ ಇಲ್ಲ. ಹೌದಾ? ಇಂಪಾಸಿಬಲ್, ನೋ ವೇ. ಸರಿಯಪ್ಪ, ಮುಂದಿನ ಸಲ ನಾನು ತಂಗಿ ಫೋನ್ ಮಾಡಿದಾಗ ನಿನ್ನ ಫೋನ್ ನಂಬರ್ ಕೊಟ್ಟು ಅವಳಿಗೆ ಕಾಲ್ ಮಾಡು ಅಂತ ಹೇಳ್ತೀನಿ. ಆಯ್ತು? ಈಗೇನು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನೀನು ನಮ್ಮ ಜೊತೆ ನೀನು ನಡಿ ಹೋಗೋಣ. ಅಣ್ಣ ಅತ್ಗೆ ದೇವಸ್ಥಾನಕ್ಕ ಏನಾದ್ರೂ ವಿಶೇಷನಾ? ಇಷ್ಟೊದ್ದೈತಿ. ಹೌದಪ್ಪ, ನೀನು ಚಿಕ್ಕಪ್ಪ ಆಗ್ತಾ ಇದೀಯ, ಅದಕ್ಕೆ ಎಲ್ಲರೂ ಸೇರಿ ಹೋಗಿ ಅಣ್ಣ ನಮ್ಮನೆಗೆ ಹುಲಿ ಬರ್ತಾ ಇದೀಯಾ? ಹಂಗಂದ್ರೆ ಎದಕ್ಕೆ? ದೇವಸ್ಥಾನಕ್ಕೆ ಹೋಗಕ್ಕೆ? ಆಯ್ತಪ್ಪ, ನೀನ್ ರೆಡಿ ಅಂದ್ರೆ ಎದಕ್ಕೆ ರೆಡಿ ಆದ್ನೋ ಅನ್ಕೊಂಡೆ. ಎಲ್ಲ ಮತ್ತೆ ಮದ್ವೆಗೆ ಮಾಡು ಅಂತ ಕೇಳ್ತಾನೇನೋ ಅನ್ಕೊಂಡೆ. ರೀ, ನಿಮ್ ತಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದಾಯ್ತು. ಈಗೇನು ಹೋಗೋಣ ಅಥವಾ ಇಲ್ಲೇ ನಿಂತ್ರೋಣ? ಹೋಗೋಣ, ನಡ್ರಿ ಹೋಗೋಣ. ಸಮಾಜ 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 ಹಾಳಾಗಿ ಹೋಗಿದೆ ಇಂದಿನ ಸಮಾಜ. ಹೆಂಡ ತಿಂದು
ಹೆಂಡ ಕುಡಿದು ಕಂಡ ತಿನ್ನುವ ಕದಿಮರ ಕೈಯಲ್ಲಿದೆ ಇಂದಿನ ಸಮಾಜ. ಎಲ್ಲಿ ದಾನ ಮಾಡಿದರೆ ಕರ್ಣನಾಗುವುದಿಲ್ಲ, ಸತ್ಯ ಹೇಳಿದರೆ ಹರಿಶ್ಚಂದ್ರನೂ ಆಗುವುದಿಲ್ಲ, ವನವಾಸ ಮಾಡಿದರೆ ರಾಮಚಂದ್ರನೂ ಆಗುವುದಿಲ್ಲ. ಆದರೆ ದೊಡ್ಡ ಮಾಡಿದರೆ ಮಾತ್ರ ಶ್ರೀಮಂತನಾಗುತ್ತಾನೆ. ಧರ್ಮೋ ರಕ್ಷತೆ ರಕ್ಷಿತಃ. ಇದು ದ್ವಾಪಾರ ಯುಗದ ಆ ಶ್ರೀಕೃಷ್ಣ ಪರಮಾತ್ಮನ ತತ್ವ. ಕಾಯಕವೇ ಕೈಲಾಸ ಅನ್ನುವುದು 12ನೇ ಶತಮಾನದ ಬಸವಣ್ಣನವರ ತತ್ವ. ಒಂದು ಕಪಾಳಕ್ಕೆ ಹೊಡೆದರೆ ಮತ್ತೊಂದು ಕಪಾಳ ತೋರಿಸಬೇಕೆನ್ನುವುದು ಹಿಂದಿನ ಕಾಲದ ಗಾಂಧಿಯನ್ನ ತತ್ವ. ಆದರೆ ಎಂದಿನ ಈ ಕಲಿಯುಗದಲ್ಲಿ ನನ್ನಂತ ಸೂರನ ತತ್ವ ಏನು ಗೊತ್ತಾ? ಕಂಡವರ ಮನೆಯಲ್ಲಿ ಒಂದು, ಅವರ ಹೆಂಡರಿಗೆ ಮಿಂಡಾಗಿ ಬಣ್ಣದ ಚಿಟ್ಟೆಗಳ ಜೊತೆ ಸರಸವಾಡುವ ಸುಂದರಿಯರ ಸರ್ದಾರ ಎ ವಿಕ್ರಾಂತ್. ಈ ಜಗತ್ತಿನಲ್ಲಿ ಕುಡಿಯುವ ಕುಡುಕರ ಕುಡಿತ ಬಿಡಿಸಬಹುದು, ಆದರೆ ಹಾದ್ರಗಿತ್ತರ ಹಾದ್ರ ಬಿಡಿಸಕ್ಕಾಗಲ್ಲ. ಈ ಊರಿನಲ್ಲಿ ನಾನು ಆಸೆ ಪಟ್ಟ ಹೆಣ್ಣಾಗಲಿ ಹೊನ್ನಾಗಲಿ ಮಣ್ಣಾಗಲಿ ಹಿಂದೆ ಬಿಟ್ಟಿಲ್ಲ, ಮುಂದೆ ಬಿಡುವುದೂ ಇಲ್ಲ. ಅದಕ್ಕಾಗಿಯೇ ಹೊತ್ತು ನೋಡಿ ಕತ್ತು ಕೊಯ್ಯಬೇಕೆಂದು ಆ ಶ್ರೀಮಂತ ಸುರೇಂದ್ರನ ಸ್ನೇಹ ಮಾಡಿರುವೆ. ಹೇಗಾದರೂ ಮಾಡಿ ಹಚ್ಚುವೆ ಅಣ್ಣ ತಮ್ಮಂದಿರ ಮಧ್ಯೆ ಬೆಂಕಿಯ ಕಿಚ್ಚನ್ನು. ಆಗ ದ್ವೇಷದಲ್ಲಿ ಎತ್ತಲಿ ಅಣ್ಣ ತಮ್ಮಂದಿರ ಮಚ್ಚನ್ನು. ಆಗ ಸಫಲವಾಗುವುದು ನಾನು ಹಾಕಿದ ಸ್ಕೆಚ್ಚು. ಹಲೋ ಸುರೇಂದ್ರ, ಐ ಆಮ್ ಕಮಿಂಗ್ ಟು ಯುವರ್ ವಿಲೇಜ್. ಯು ಕಮ್ ಟು ಮೈ ಹೌಸ್. ಪಾರ್ಟಿ ಮಾಡೋಣ ಮರಿ, ಬೇಗನೆ ಬಂದ್ಬಿಡು. ಓಕೆ, ಬಯಸಿದ್ದನ್ನು ಪಡೆಯಬೇಕಾದರೆ ಕರೆಸಿ ತಿನ್ನಿಸಿ ಕುಡಿಸಿ ಒಪ್ಪಿಸಬೇಕಲ್ಲವೇ? ದಟ್ ಈಸ್ ವಿಕ್ರಾಂತ್. All peoples wait and see. I am come to return. बाद में देख लूंगा. ಪಾರ್ವತಿ, ಆ ನಮ್ಮಪ್ಪ ಸಿದ್ಧಾರ್ಥನ ದರ್ಶನ ತುಂಬಾ ಚೆನ್ನಾಗಾಯ್ತಲ್ಲ ಪಾರ್ವತಿ. ನನಗೆ ಸಂತೃಪ್ತಿ ಆಯ್ತು ನೋಡು ಪಾರ್ವತಿ. ಹೌದು ನೋಡಿ, ಅಜ್ಜನ ದರ್ಶನ ಆದ್ಮೇಲೆ ನನಗೂ ಬಹಳ ಸಂತೋಷವಾಗ್ತಾ ಇದೆ. ಅವರ ಈ ಗಂಡ ಹೆಂಡ್ರ ಮೇಲೆ, ಈ ಬಡವ್ರ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡ್ರಿ. ನಮ್ಮ ಕೊನೆ ಉಸಿರು ಇರುವವರೆಗೂ ಈ ನಿಮ್ಮ ಉಪಕಾರನ ಯಾವತ್ತೂ ಮರೆಯೋಂಗಿಲ್ರಿ. ಸುಮತಿ, ಇರಲಿ ಬಿಡಮ್ಮ, ನೀನು ನಮ್ಮ ಮನೆಯ ಮಗಳಿದ್ದ ಹಾಗೆ. ಅದು ನಮ್ಮ ಕರ್ತವ್ಯ, ನಾವು ಮಾಡಿದ್ದೇವೆ. ಈ ಬಡವರ ಮ್ಯಾಗ ನೀವಿಟ್ಟಿರುವ ಪ್ರೀತಿಗೆ ನಾವು ಏನು ಕೊಟ್ಟರು ಕಡಿಮೆನಪ್ಪರ, ಏನು ಕೊಟ್ಟರು ಕಡಿಮೆನ. ಮಲ್ಲೇಶಿ, ಎಲ್ಲ ಅನ್ನ ಬೇಡ ಮಲ್ಲೇಶ, ನಮಗಾಗಿ ನೀನು ಏನು ಕೊಡೋದು ಬೇಡ. ನೋಡು, ನನ್ನ ಸಹೋದರಿ ಸಮಾಳಾದ ಈ ಸುಮಿತನನ್ನು ನೀನು ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ನೋಡು, ಅವಳಿಗೆ ಯಾರು ಇಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡ. ಇವಳಿಗೆ ನಾವಿಬ್ರು ತಂದೆ ತಾಯಿ ಇರ್ತೀವಿ ಅಷ್ಟೇ ಅಲ್ಲ, ನಮ್ಮ ಮನೇನೆ ಇವರಿಗೆ ತವರು ಮನೆ ಆಗಿದೆ, ತಿಳಿತೆ?
ಹೌದು ಹೌದು, ನಾಳೆ ಇವಳು ಸೀಮಂತ್ ಕಾರ್ಯನೋ ಮುಂದೆ ನಿಂತು ನಾವೇ ಮಾಡ್ತೇವೆ. ಅಷ್ಟೇ ಅಲ್ಲ, ಡೆಲಿವರಿ ಟೈಮ್ನಲ್ಲೂ ನಾವೇ ಕರೆದುಕೊಂಡು ಬರ್ತೇವೆ. ಏ ಮಲ್ಲೇಶ, ಕಳಿಸ್ತೀವಿ ತಾನೇ? ಯಾರು ಬ್ಯಾಡ ಅಂತಾರೆ ಅಪ್ಪರ? ನೀವು ಖುಷಿಯಿಂದ ಕರ್ಕೊಂಡು ಹೋಗ್ತೇನೆ ಅಂದ್ರೆ ಕಳಿಸ್ಲಂಗಿರ್ತೇನ್ರಿ, ಕರ್ಕೊಂಡು ಹೋಗ್ರಿ ಅಪ್ಪರ, ಯಾರು ಬೇಡ ಅಂತಾರೆ? ಹೌದ್ರಿ ಸೌಕರ್ಯ, ನನ್ನ ಓದು ಮುಗಿಸಿ ಈ ಹಳ್ಳಿಗೆ ಮರಳಿ ಬರೋವರೆಗೂ ನನ್ನ ಅತ್ತಿಗೆ ಮನ್ನ ಚೆನ್ನಾಗಿ ನೋಡಿಕೊಳ್ಳುವ ನಿಮ್ಮದು. ಶೌರ್ಯ, ನೀನು ನಿಶ್ಚಿಂತೆಯಿಂದ ಹೋಗಿ ಬಾರಪ್ಪ. ನೀನು ಬರುವವರೆಗೂ ನಿನ್ನ ಅಣ್ಣ ಅತ್ತಿಗೆ ನನ್ನ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದು. ನೀನೇನು ಚಿಂತೆ ಮಾಡಬೇಡಪ್ಪ, ಅವಳು ನಾವು ಚೆನ್ನಾಗಿ ನೋಡ್ಕೋತೀವಿ. ಏನು ಅಂದ್ರೆ ಯಾವ ಆಟೋನು ಬರ್ತಿಲ್ಲ, ನಡ್ಕೊಂತ ಹೋಗ್ಬೇಕಂದ್ರೆ ದೂರ ಆಗತ್ತ ರೀ. ಅದೇ ನಾವೆಲ್ಲ ಸೇರಿ ಅದೇನೋ ಗ್ರೂಪ್ ರೀಲ್ಸ್ ಅಂತ ಮಾಡ್ತಾರಲ್ಲ, ಅದನ್ನ ಮಾಡನ್ರಿ. ಆಯ್ತು, ಯಾರು ಬೇಡ ಅಂತಾರ? ಅಣ್ಣ, ಅತ್ತಿಗೆ ಕೈ ಹಿಡಿ. ನಾನು ಹಿಡಿಯಲ್ಲ ಅಂದ್ರು ನಿಮ್ಮ ಮಣ್ಣು ಬಿಡಲ್ಲಪ್ಪ, ಹಿಡ್ಕೊಂಡೆ ಹಿಡೀರಿ. ನೋಡ್ದೆ, ಹಿಡ್ದ ಬಿಟ್ರು. ಆದಷ್ಟು ಬೇಗ ನಿನಗೂ ಒಂದು ಹಿಡಿಯೋ ಕೈ ಬರ್ಲಿ. ನಮ್ಮ ಮಲ್ಲೇಶನಾಗೆಲ್ಲ ಜಬರ್ಸ್ಬೇಡ, ಪಾಪ ಬಾಳ ಮುಗ್ಧ ಅವನು. ಅಯ್ಯೋ ಹೌದಪ್ಪ, ಎಷ್ಟು ಮುಗ್ಧ ನೋಡು. ಅಪ್ಪಾರ ಹೇಳ್ಯಾರ ಡೆಲಿವರಿ ಅವರ ಮಾಡಿಸ್ತಾರಂತ, ನೆನ್ಪಲ್ಲಿ ಇಟ್ಕೊಳ್ರಿ. ನಾ ಅಲ್ಲೇ ಹೋಗಿ ಮಾಡಿ ಡೆಲಿವರಿ ಮಾಡಿಸ್ಕೊತೀರ. ನಾಟಕಕ್ಕೆ ಅಷ್ಟೇ ಅಲ್ಲ, ಬಂದು ಕುಂದ್ರಕ್ಕೆ ನಾನು ನಿನಗೂಡು ನಾವಲ್ಲ, ಬೇರೆಯಾದರೆ ಏನಿಲ್ಲ. ನಿನಗೂಡು ನಾವಲ್ಲ, ಬೇರೆಯಾದರೆ ಏನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ನಿನಗೂಡು ನಾವಲ್ಲ, ಬೇರೆಯಾದರೆ ಏನಿಲ್ಲ. ಕಾರ್ಯಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈತುತ್ತಿನ ಊಟವೇ. ನಗುವೆ ನಮ್ಮ ಸೋತು, ಅದು ನಮಗೆ ಮಾತ್ರ ಬೇಕು. ಇದು 7 ಜನ್ಮದಿಂದ ಬಂದ ಸಂಸಾರ.
ಸಹನೆಯ ಎದೆಗೂಡಿದು ಬಂದಂತೆ ಅನುಬಂಧವಿದೆ ನಮ್ಮ ನರಳಲ್ಲಿ ಸ್ವರ್ಗಕ್ಕೆ ಹಾಕು ಈ ಪ್ರೇಮ ಸಂಬಂಧ ಮನೆಗೆ ಬೆಳಕಾದನು ಹೇಳು ಪಾರ್ವತಿ. ಊಟ ಮಾಡಕ್ ಮನೆಗೆ ಹೋಗೋಣವಾ ರೀ ನಾನು ಹಿಂಗ ಡ್ಯಾನ್ಸ್ ಮಾಡ್ತಿದ್ದೆ ಅಂದ್ರ ನಾಳೆ ಹುಟ್ಟ ಮಗ ಹಿಂಗ ಕುಣ್ಕಂತ ಬರ್ತದ ಹಂಗ ಕುಣ್ಕೊಂತ ಬರ್ಲಿ. ಹೆಂಗ್ ಬರ್ತೈತಿ ತಾನು ತಂದ ಹಿಂಗ ಬರುತ್ತೆ ಅಲ್ಲ. ಸರಿ ಮನೆಗೆ ಹೋಗೋಣ. ಹಾ ಹೋಗೋಣ ನಡೀರಿ ಅವ್ರು ಆಮೇಲೆ ಬರ್ತಾರೆ. ಹಾರು ಹಕ್ಕಿ ಹಾರು ನಿರ್ಗವ ನೇತ್ರನ ನೆರೆ ಉರಿಸಲನ್ನೇರಿ ನೆರೆಯವರ ಹಳ್ಳಕ್ಕೆ ನೀರು ಕುಡಿಯಲು ಬಂದಾಗ ರೆಕ್ಕೆ ಪುಕ್ಕ ಮುರಿದು ನನ್ನ ಪಕ್ಕಕ್ಕೆ ಕೆಡಿವಿಕೊಳ್ಳದಿದ್ದರೆ ದಟ್ ಈಸ್ ಸೂರೇಂದ್ರನೇ ಅಲ್ಲ, ನನ್ನ ತಂದೆ ಮಾಡಿಟ್ಟ ಕೋಟಿ ಕೋಟಿ ಆಸ್ತಿಯನ್ನೆಲ್ಲ ಉಳಿಸಿ ಬೆಳೆಸುವುದನ್ನು ಬಿಟ್ಟು ಕಂಡ ಕಂಡ ರಂಡಿಯ ಮಕ್ಕಳಿಗೆ ದಾನ ಮಾಡುತ್ತಿದ್ದಾನೆ ಆ ದ್ರೋಹಿ ಶಿವರಾಮ. ಹೇಗಾದರೂ ಹಂಚು ಹಾಕಿ ಅವನ ಆಸ್ತಿಯನ್ನೆಲ್ಲ ಕಸಿದುಕೊಂಡು ಬೀದಿ ಬಿಕಾರಿ ಮಾಡಿ ಭಿಕ್ಷೆ ಬೇಡಲು ಹಚ್ಚಿದಾಗ ಯಾರು ಅವನನ್ನು ಕಾಪಾಡುತ್ತಾರೆಂದು ನೋಡುತ್ತೇನೆ. ಓಹೋ, ನನ್ನ ಫ್ರೆಂಡ್ ವಿಕ್ರಾಂತ್ ಫೋನ್ ಮಾಡಿದ್ದ ಬಾ ಅಂತ. ನೆಕ್ಸ್ಟ್ ವಿಚಾರ ಮಾಡುತ್ತೇನೆ.
ಬೇರೆ ಯಾರು ಕೊಡುವುದಿಲ್ಲ. ಬೆವರು ಸುರಿಸಿ ದುಡಿದರೂ ಬಂದಿರುವ ಬೆಳೆಗೆ ಬೆಂಬಲ ಬೆಲೆಯೂ ಇಲ್ಲ. ಬಿತ್ತನೆಯ ಸಮಯದಲ್ಲಿ ಮಾಡಿದ ಸಾಲ ತೀರಿಸಬೇಕೆಂದರೆ ರೈತನ ರಟ್ಟಿಯಲ್ಲಿ ಶಕ್ತಿಯೇ ಇಲ್ಲ. ಹೀಗೆ ಮುಂದುವರಿಯುತ್ತಾ ಹೋದರೆ ತುತ್ತು ಅನ್ನಕ್ಕಾಗಿ ಪರದಾಡಬೇಕಾಗುತ್ತದೆ ಈ ನಮ್ಮ ದೇಶದಲ್ಲಿ. ಹೌದು ರೀ, ನೀವು ಹೇಳೋ ಮಾತು ನಿಜವಿದೆ. ಆದ್ರೆ ಈ ಬಡವರ ಬೆವರಿಗೆ ಬೆಲೆ ಕೊಡದ ಈ ಸರ್ಕಾರ ಸ್ವಾರ್ಥಕ್ಕಾಗಿ ಈ ಬಡವರನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅವ್ರಿಗೂ ಒಂದು ಮನಸ್ಸಾಕ್ಷಿ ಅಂತ ಇದೆ. ಏನಾದರೂ ಸಹಾಯ ಮಾಡ್ಬೇಕನ್ನೋ ಕಲ್ಪನೆ ಅವ್ರಿಗೂ ಬರ್ಬೋದಾಗಿತ್ತಲ್ವೇ? ಅಧಿಕಾರಕ್ಕಾಗಿ ಪಕ್ಷ ಬದಲಾಯಿಸುವ ಸ್ವಾರ್ಥಿಗಳಿಗೆ ಏನು ಗೊತ್ತು ಪಾರ್ವತಿ ಈ ಬಡವರ ಬೆವರಿನ ಬೆಲೆ? ಅಷ್ಟೇ ಅಲ್ಲ, ಹಳ್ಳಿಯಲ್ಲಿ ಅಣ್ಣ ತಮ್ಮಂದಂತೆ ಇರುವ ನಮ್ಮಲ್ಲಿ ಜಾತಿಯ ಜಗಳ ಹಚ್ಚಿ ಮೋಜು ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಆ ಪಕ್ಷ ಈ ಪಕ್ಷ ಎಂದು ಹೇಳಿ ತಾವೇ ವಿಂಗಡಣೆ ಮಾಡಿಕೊಂಡು ಕಚ್ಚಾಡಿ ಕಿತ್ತಾಡಿಕೊಳ್ಳುವ ನಾಟಕವಾಡುತ್ತಿದ್ದಾರೆ ಪಾರ್ವತಿ. ಪಾಪ, ಅದೆಲ್ಲ ಈ ನಮ್ಮ ಮುಗ್ಧ ಜನರಿಗೆ ಅರ್ಥವಾಗಬೇಕಷ್ಟೇ. ಹೋಗಲಿ ಬಿಡು ಪಾರ್ವತಿ, ನಿನಗೂ ಹೊಲಕ್ಕೆ ಬಂದು ಬಹಳ ಹೊತ್ತಾಯ್ತು, ಹೊಟ್ಟೆ ಹಸಿದಿರ್ಬೇಕಲ್ಲವೇ? ಅಯ್ಯಯ್ಯೋ ಇಲ್ಲ ರೀ, ನನ್ನ ಜೊತೆಗೆ ನೀವಿದ್ರೆ ಸಾಕು. ನನಗೆ ಹಸಿವು, ಬಾಯಾರಿಕೆ, ಬೇಸರ ಯಾವುದೂ ಆಗೋದಿಲ್ಲ. ನೀವಿದ್ರೆ ಅದೇ ನನಗೆ ಸ್ವರ್ಗ. ನನಗೂ ಅಷ್ಟೇ ಪಾರ್ವತಿ. ಸ್ವರ್ಗ ಲೋಕದಲ್ಲಿ ಶಿವನ ಜೊತೆ ಪಾರ್ವತಿ ಇದ್ದರೆ ಅವನಿಗೆ ಎಷ್ಟು ಸಂತೋಷವಾಗುತ್ತದೆಯೋ ಹಾಗೆ ಈ ಭೂಲೋಕದಲ್ಲಿ ಈ ಶಿವರಾಮನ ಜೊತೆ ನೀನಿದ್ದರೆ ಅಷ್ಟೇ ಖುಷಿಯಾಗುತ್ತದೆ. ಇದೇ ಖುಷಿಯಲ್ಲಿ ಸಂತೋಷದಿಂದ ತೇಲಾಡಬೇಕಾದರೆ ಹೊರಹೊಮ್ಮಲಿ ನಿನ್ನ ಮಧುರ ಕಂಠದಿಂದ ಒಂದು ಹಾಡನ್ನಾದರೂ. ಅಬ್ಬಾ ಏನ್ರಿ ತುಂಬಾ ವರ್ಣನೆ ಮಾಡ್ತಿದಿರಲ್ಲ. ನನ್ಗೆ ಗೊತ್ತಾಯ್ತು ಯಾರೆಲ್ಲರೂ ಈ ಜಾಗಕ್ಕೆ ನೀವು ಯಾವಾಗ ಕರ್ಕೊಂಡು ಬಂದ್ರು ಇಂಥದ್ದೇನಾದ್ರೂ ತಲೆ ಒಳಗೆ ಇಟ್ಕೊಂಡು ಬಂದಿರ್ತೀರ ಅನ್ನೋದು ಗೊತ್ತಾಯ್ತು ನನಗೆ. ಪಾರ್ವತಿ, ಕಪ್ಪು ಮೇಘದಂತಿರುವ ಈ ನಿನ್ನ ಕೇಶ ರಾಶಿಗಳ ನಡುವೆ ಬೆಳದಿಂಗಳಂತ ಈ ನಿನ್ನ ದುಂಡ ಮುಖವು ಅಪೂರ್ವ ಸೊಬಗಿನಿಂದ ಕಾಂತಿಯುಕ್ತವಾಗಿ ಕಂಗೊಳಿಸುತ್ತಲಿದೆ ನನ್ನ ಕಣ್ಣುಗಳ ಮುಂದೆ. ಆಗ್ಲಿ, ನಿಮ್ಮ ಇಷ್ಟದಂತೆಯೇ ಆಗ್ಲಿ. ಇಂದು ಆನಂದ ನಾ ತಾಳಲಾರೆ, ಚಿನ್ನ ಮಾತಲ್ಲಿ ನಾ ಹೇಳಲಾರೆ. ಹೇ 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 ಇಂದು ಆನಂದ ನಾ ತಾಳಲಾರೆ, ನಿನ್ನ ಮಾತಲ್ಲಿ ನಾ ಹೇಳಲಾರೆ. ನನ್ನ ಗುಡಿಸಲು ಬೈಕಿಗಳು ಕಂಡು ಹೊಸ ಹೊಸ ಕನಸುಗಳು, ನನ್ನ ಗುಡಿಸಲು ಬೈಕಿಗಳು ಕಂಡು ಹೊಸ ಹೊಸ ಕನಸುಗಳು. ನೀನೆಂದೆಂದು ನನ್ನವಳೇ, ಇಂದು ಆನಂದ ನಾ ತಾಳಲಾರೆ.
ವರವನ್ನು ನಮ್ಮಂತೆ ಅನುರಾಗದಿ ನಡೆಯುತ್ತಿದೆ ಹಸುಗಳಲ್ಲಿ ಜೇನನ್ನು ಹೀರುತ್ತ ಗೊಂಬೆಗಳು ನಮ್ಮಂತೆ ಉಲ್ಲಾಸದಿ. ನಾಡೇ ಈ ಸಂಜೆಯಲ್ಲಿ ಬೀಸೋ ತಂಪಾದ ಗಾಳಿ ಬಂದು ಸುರಿ ಎಂದು ಹಾಡಿ ನನ್ನ ಬಳಿ ಹೇಳಿದೆ ನೀನೆಂದೆಂದು ನನ್ನವಳೇ. ಇನ್ನು ಆನಂದನ ತಾಳಲಾರೆ, ನಿನ್ನ ಮಾತಲ್ಲಿ ನಾ ಹೇಳಲಾರೆ. ನನ್ನ ಗುರುಸಲು ಬೈಕೆಗಳು ಕಂಡೆ ಹೊಸ ಹೊಸ ಕನಸುಗಳು, ನನ್ನ ಗುರುಸಲು ಬೈಕೆಗಳು ಕಂಡೆ ಹೊಸ ಹೊಸ ಕನಸುಗಳು. ನೀವೆಂದೆಂದು ನನ್ನವನೇ. ಚಿನ್ನ ನೀನೆಂದೆಂದು ನನ್ನವನೇ. ಆನಂದನ ತಾಳಲಾರೆ ನಗುಳಲಾರೆ ಕಂಡು ಹೊಸ ಹೊಸ ಕನಸುಗಳು, ನನ್ನ ಕನಸಲು ಬೈಕೆಗಳು ಕಂಡು ಹೊಸ ಹೊಸ ಕನಸುಗಳು. ನೀನೆಂದೆಂದು ನನ್ನವಳೇ. ಈಗಲಾದ್ರೆ ನಿಮ್ಮ ಮನಸ್ಸಿಗೆ ಸಮಾಧಾನ ಆಯ್ತು? ಆಯ್ತು ಪಾರ್ವತಿ, ಆಯ್ತಾ? ಆಯ್ತು. ಸರಿ, ಊಟಕ್ಕೆ ಏನಾದ್ರು ಹೋಗೋಣ? ಸಜ್ಜಿ ರೊಟ್ಟಿ ಮಾಡುವಂತೆ ರೆಡಿ. ಹೌದಾ? ಹೌದು. ನೀರೇನಾದ್ರು ತಲ್ಲೇನ್ರಿ? ನೀರೇನು ಬೇಡ. ಹಾ ನಿಮಗ್ ನಾನು ಫಿದಾ ಆಗ್ಬಿಟ್ಟೆ ನೋ ಡ್ಯಾನ್ಸಿಗೆ. ನಿನ್ನ ಜೊತೆಯಲ್ಲಿದ್ದರೆ ನಿರಡಿಕೆ ಆಗುದ್ದೇ ಗುರುತಾಗುದಿಲ್ಲ. ಅಡಿ ಪಾರ್ವತಿ. ಹರಿಹರ ಅನವರತ ಭಜಿಸುತ್ತ, ಹರಿಹರ ಬ್ರಹ್ಮರು ಅನವರತ ಭಜಿಸುತ್ತ, ಮಂಜುಜ ಬಡೆಯ ಗಣೇಶನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ.